ಸಾಮಾನ್ಯ ಸ್ಥಾನದಿಂದ ಶ್ರೀಯುತ ಪಿ ಅಂಬರೀಶ್ ರವರು 545 ಮತಗಳನ್ನು ಪಡೆದಿರ್ತಾರೆ. GO ಕೃಷ್ಣ ಅವರು 806, ಗೋವಿಂದಯ್ಯ BR ಅವರು 245, N ಜಯರಾಮ್ ರವರು 776, ತಿಮ್ಮೇಗೌಡ M ರವರು 873, KS ದುಷ್ಯಂತ್ ರವರು 803, MG ಮಹೇಶ್ ಕುಮಾರ್ ಅವರು 222, ಮುರಳೀಧರ ಇವರು 761, T ವಾಸನ್ ಇವರು 738, ಶಿವಕುಮಾರ T ಇವರು 744, ಹೇಮಂತ್ ಕುಮಾರ್ TC 127. ಇನ್ನು ಮಹಿಳಾ ಮೀಸಲು ಸ್ಥಾನದಿಂದ ಶ್ರೀಮತಿ ಹಬಿತಾ ಆನಂದ್ ಮಂತ 720, ಶ್ರೀಮತಿ ವಿಜಯಲಕ್ಷ್ಮಿ 783, ಶ್ರೀಮತಿ ಹೇಮಲತಾ P 504. ಇಂದು ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿರುವಂಥವರು ಹಾಗೆ ಅವಿರೋಧವಾಗಿ ಚುನಾಯಿತರಾಗಿರುವಂಥವ್ರನ್ನ ಈಗ ಘೋಷಿಸ್ತಾ ಇದ್ದೀನಿ. ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರು ಈ ಸಹಕಾರ ಬ್ಯಾಂಕಿನ ಚುನಾವಣಾ ದಿನಾಂಕದಿಂದ 5 ವರ್ಷಗಳ ಅವಧಿ ಆಡಳಿತ ಮಂಡಳಿಗೆ ಇಂದು ಜರುಗಿದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1950 ನಿಯಮ 14(y)(1) ಉಪಬಂಧನಾನುಸಾರ ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನ ಎದುರಿನಲ್ಲಿ ಗಳಿಸಿರುವ ಮತಗಳ ಆಧಾರದ ಮೇಲೆ ಹೆಚ್ಚಿನ ಮತಗಳನ್ನು ಪಡೆದು ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆಂದು ನಾನು ಅಂದರೆ ವೈಪಿ ವೆಂಕಟೇಶ್ ಆದ ನಾನು ಘೋಷಿಸುತ್ತಿದ್ದೇನೆ. ಸಾಮಾನ್ಯ ಸ್ಥಾನದಿಂದ ಶ್ರೀಯುತರು ತಿಮ್ಮೇಗೌಡರು M 873 ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ. ಅದೇ ರೀತಿ GO ಕೃಷ್ಣ ಇವರು 806 ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ. KS ದುಷ್ಯಂತ್ ಇವರು 803 ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ. N ಜಯರಾಮ್ ಇವರು 776 ಮತಗಳನ್ನು ಪಡೆದು ಚುನಾಯಿತರಾಗಿದ್ದಾರೆ. ಅದೇ ರೀತಿ ಮುರಳೀಧರ ಇವರು 761 ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ. ಶಿವಕುಮಾರ T ಇವರು 744 ಮತಗಳನ್ನು ಪಡೆದಿರು ಚುನಾಯಿತರಾಗಿರುತ್ತಾರೆ. T ವಾಸನ್ ಇವರು 738 ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ. ಹಾಗೆ ಮಹಿಳಾ ಮೀಸಲು ಸ್ಥಾನದಿಂದ ಸ್ಪರ್ಧಿಸಿ ಚುನಾಯಿತರಾಗಿರುವಂಥವರು ಶ್ರೀಮತಿ ವಿಜಯಲಕ್ಷ್ಮಿ ಇವರು 783 ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ. ಅಮಿತ್ ಆನಂದ್ ಮಂತ ಇವರು 720 ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ. ಇನ್ನು ಅವಿರೋಧವಾಗಿ ಚುನಾಯಿತರಾಗಿರುವಂಥವ್ರನ್ನ ಈಗ ಘೋಷಣೆ ಮಾಡ್ತಾ ಇದ್ದೀನಿ. ವರಿಷ್ಠ ಜಾತಿ ಮೀಸಲು ಸ್ಥಾನದಿಂದ ಜ್ಯೋತಿಲಿಂಗಂ G ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಪರಿಷ್ಠ ಪಂಗಡ ಮೀಸಲು ಸ್ಥಾನದಿಂದ K ಸಂಜೀವಯ್ಯ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ಹಿಂದುಳಿದ ವರ್ಗ ಪ್ರವರ್ಗ A ಮೀಸಲು ಸ್ಥಾನದಿಂದ ಹರಿಚರಣ್ MP ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಹಿಂದುಳಿದ ಪ್ರವರ್ಗ B ಮೀಸಲು ಸ್ಥಾನದಿಂದ ಸತ್ಯನಾರಾಯಣ N ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಇವತ್ತಿನ ಚುನಾವಣೆಯಲ್ಲಿ ಸಹಕರಿಸಿದ ಮಾನ್ಯ ಅಭ್ಯರ್ಥಿಗಳಿಗೆ, ಬ್ಯಾಂಕಿನ ಸದಸ್ಯರುಗಳಿಗೆ, ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿಯವರಿಗೆ, ನಮ್ಮ ಚುನಾವಣಾ ಸಿಬ್ಬಂದಿಯವರಿಗೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಇನ್ನಿತರ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಹಾಗೂ ನಮ್ಮ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಅವರಾದ ವಕೀಲ ನಾವೆಲ್ಲ ಕೂಡ ಎಲ್ಲ ಅಧಿಕಾರಿ, ಚುನಾವಣಾ ಅಧಿಕಾರಿಗಳ ಒಂದು ಕಂಪ್ಲೀಟ್ ಸ್ಟಾಫ್ ಸುಮಾರು ಜನ ಬಂದಿದ್ದೀರಾ. ಅವರೆಲ್ಲರೂ ಕೂಡ ನಮ್ಮ ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ಮಧ್ಯದಲ್ಲಿ ಯಾರು ಓಡಾಡೋಕೆ ಹೋಗ್ಬೇಡಿ, ಬಹಳಷ್ಟು ಈ ಚುನಾವಣೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಂಡಿದ್ದೀರಾ. ಈ ಚುನಾವಣೆ ಬಗ್ಗೆ ಮತ್ತೆ ನಮ್ಮ ಸುಧಾ ಕೋಆಪರೇಟಿವ್ ಬಗ್ಗೆ ಚುನಾವಣಾ ಅಧಿಕಾರಿಗಳು ಒಂದು 2 ಮಾತುಗಳನ್ನು ಹೇಳಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. ಇಲ್ಲ
ಥ್ಯಾಂಕ್ ಯು ವೆಂಕಟೇಶ್ ಅವರೇ. ರವಿ ಅವರು ಕೂಡ ಸಂಘಟಿತವಾಗಿ ಆಗಬೇಕು ಅಂತ ಹೇಳಿ ಅಧ್ಯಕ್ಷರು ಡೇ ಒನ್ನಿಂದ ಸುಧಾ ಬ್ಯಾಂಕಿನ ಒಂದು ಏಳಿಗೆ ಬಗ್ಗೆ ಅಧ್ಯಕ್ಷರಾಗಿ ನಮಗೆಲ್ಲ ತಿಳಿದಿದೆ. ನಾವು ನೀಡಿರುವಂತಹ ಬಹುಮತದ ಬಗ್ಗೆ ಗೊತ್ತಾಗ್ತಾ ಇದೆ. ಅವ್ರು ಎಜುಕೇಟ್ ಮತ್ತೆ ಕೆಲವು ರೀತಿಯಲ್ಲಿ ಆಗಬೇಕಾದ್ರೆ ಇಡೀ ಬ್ಯಾಂಕು ಯಾವ ರೀತಿಯಲ್ಲಿ ಒಂದು ಪ್ರಬುದ್ಧ ಮಾನವಕ್ಕೆ ಬರೋದಕ್ಕೆ ಕಾರಣವಾಗಿದೆ ಅನ್ನೋದು ನಮಗೆಲ್ಲ ತಿಳಿದಿರುವಂಥದ್ದು. ಕಳೆದ 3 ವರ್ಷಗಳಿಂದ ರಿಸರ್ವ್ ಬ್ಯಾಂಕ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಫಿನಾನ್ಷಿಯಲಿ ಮ್ಯಾನೇಜ್ಡ್ ಬ್ಯಾಂಕ್ ಅನ್ನೋ ಒಂದು ಹೆಸರನ್ನ ಆ ಗಳಿಕೆ ಬರಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ನಮ್ಮ ಸುಧಾ ಕೋಆಪರೇಟಿವ್ ಬ್ಯಾಂಕಿನ ಒಂದು ಶಿಸ್ತು, ರೀತಿ, ನೀತಿ, ಪಬ್ಲಿಕ್ ಜೊತೆ ಆ ಕೋಆಪರೇಷನ್ ಮತ್ತೆ ಲೆಂಡಿಂಗ್ ಪ್ರತಿಯೊಂದನ್ನು ಜನ ಅಬ್ಸರ್ವ್ ಮಾಡಿ ನಮಗೆ ಗೌರವ ಕೊಡೋದಕ್ಕಿಂತ ಹೆಚ್ಚಾಗಿ ಇಡೀ ಸರ್ಕಾರ ನಮ್ಮ ಅಧ್ಯಕ್ಷರಿಗೆ ಕೋಆಪರೇಟಿವ್ ಬ್ಯಾಂಕಿನ ಪರವಾಗಿ, ಸಹಕಾರ ಮಂಡಳಿಯ ಪರವಾಗಿ, ಸರ್ಕಾರದ ಪರವಾಗಿ ಸಹಕಾರ ರತ್ನವನ್ನು ಕೂಡ ನೀಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇನ್ನು ಮುಂದೆ ಈ ಸುಧಾ ಕೋಆಪರೇಟಿವ್ ಬ್ಯಾಂಕನ್ನು ಈ ಒಂದು ಬರುವ ಮುಂದಿನ 5 ವರ್ಷಗಳಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿಗೆ ನಾವು ತೆಗೆದುಕೊಂಡು ಹೋಗಬೇಕಾದ್ರೆ ನಮಗೆ ಗ್ರಾಹಕರು, ಕಸ್ಟಮರ್ಸ್ ಮತ್ತೆ ನಮ್ಮ ಶೇರ್ ಹೋಲ್ಡರ್ಸ್ ತುಂಬಾ ಮುಖ್ಯ. ನಿಮ್ಮನ್ನೆಲ್ಲ ಅರಿಕೆ ಮಾಡ್ಕೊಳ್ಳೋದು ಏನಂದ್ರೆ, ಇವತ್ತಿಂದ ನಮ್ಮೆಲ್ಲ ತಿಳಿದಿದೆ 2026ಕ್ಕೆ 50ನೇ ವರ್ಷ ಆಗ್ತಾ ಇದೆ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಗೋಲ್ಡನ್ ಜೂಬ್ಲಿ ಇಯರ್. ನೀವು ನಿಮ್ಮ ಎಷ್ಟೋ ಜನ ಬಂದಿರುವಂತ ಯಂಗ್ಸ್ಟರ್ಸ್ ಎಲ್ಲ ನೋಡಿದ್ರು ಯಾರು ಕೂಡ ಮೆಂಬರ್ಸ್ ಆಗಿಲ್ಲ. ಸುಮಾರು ಜನಕ್ಕೆ ಅವರು ಮದುವೆ ಆಗಿರೋರು ಅಳಿಯಂದಿರಾಗಿಲ್ಲ, ಅಥವಾ ಅಳಿಯಂದಿರೋ ಮಕ್ಕಳಾಗಿರೋರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಎಷ್ಟೋ ಜನ ಯಂಗ್ ಜನರೇಷನ್ ಇದೆ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಪ್ರತಿಯೊಬ್ಬರು ಸುಧಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡೋದ್ರ ಮೂಲಕ ಅಥವಾ ಒಂದು ಮೆಂಬರ್ ಆಗೋದ್ರ ಮೂಲಕ ಈ ಬ್ಯಾಂಕನ್ನು ಬೆಳೆಸೋ ಜವಾಬ್ದಾರಿ ನಿಮ್ಮ ಮೇಲೂ ಇದೆ. ಅದಕ್ಕೆ ಏನು ಕೆಲಸ ಮಾಡಬೇಕು ಅಂತ ನಮಗೆ ಜವಾಬ್ದಾರಿ ಕೊಟ್ಟು ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ, ಈಗ ನಮ್ಮನ್ನೆಲ್ಲ ಈ ಒಂದು ವ್ಯವಸ್ಥೆ ಮತ್ತೆ ನಮ್ಮ ಮುಂದಿನ ರೀತಿಗಳ ಬಗ್ಗೆ ನಮ್ಮ ಅಧ್ಯಕ್ಷರು, ಈ ಚುನಾವಣೆಯಲ್ಲಿ ಎಲೆಕ್ಟ್ ಆಗಿರುವಂಥ ಎಲ್ಲ ನಮ್ಮ ನಿರ್ದೇಶಕರು ಕೂಡ ನಾವೆಲ್ಲರೂ ಒಂದು ಸಂತೋಷದಿಂದ ನಾವು ನಿಮ್ಗಳಿಗೆ ನಾವೆಲ್ಲ ಸೇರಿ ಒಂದು ಚಪ್ಪಾಳೆ ಹೊಡಿತಾ ಇದ್ದೀವಿ. ನೀವೆಲ್ಲ ಎಲೆಕ್ಟ್ ಮಾಡಿಕೊಟ್ರೆ ಅಂತೇಳಿ ಎಲ್ಲ ನಿರ್ದೇಶಕರು ನಾವು ನಿಮ್ಗೊಂದು ಚಪ್ಪಾಳೆ ಹೊಡಿತಾ ಇದ್ದೀವಿ. ಯಾಕಂದ್ರೆ ಇದು ನಾವು ನಿಮಗೆ ಕಲಿಸುವಂತ ಗೌರವ ಇದೆ. ಈಗ ಬ್ಯಾಂಕಿನ ಪರವಾಗಿ ನಮ್ಮ ವಕೀಲ ಅವರು ಇವತ್ತು ಇಲ್ಲಿವರೆಗೂ ನಮ್ಮ ವಾಸುದಾಯ ನಮಗೆ ಎಲ್ಲ ತನ್ನ ಇದನ್ನು ಹೇಳಿದ್ರು. ಆದರೆ ನನಗೆ 5 ವರ್ಷ ನೀವು ಕೊಟ್ಟಿದ್ದ ಪದವಿನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದೋ. ಅದರಿಂದ ನಾವು ನಮ್ಮ ಟೀಮ್ ಎಲ್ಲರೂ ಸೇರಿ ನಾವು ಬ್ಯಾಂಕಿನ ಯಾವುದೂ ತೊಂದರೆ ಇಲ್ಲದಂಗೆ ನಮ್ಮ ಕರ್ತವ್ಯನ ನಾವು ನೀಡ್ಕೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ನನಗೆ ಅಧ್ಯಕ್ಷ ಪದವಿ ಇತ್ತು. ಇನ್ನು 30 ಯಾವತ್ತು ಸ್ವಾಮಿ ನಮ್ಮದು ನಮ್ಮ ಪದವಿ ನೀವು ವಾಪಸ್ ತಗೋತೀರಾ? ಯಾವ ಡೇಟಿಗೆ ಇನ್ನು ಬಂದು ವಾಪಸ್ ತಗೊಳ್ತೀರಾ? 9 ಅಲ್ಲಲ್ಲ, ಅದನ್ನೇ ಈಗ ನಮ್ಮ ಹಳೆ ಪದವಿ ನಿಮ್ಗೆ ಯಾವತ್ತು ವಾಪಸ್ ತಗೋತೀರಾ? ಹೊಸ ಪದವಿ ನಮಗೆ ಇದು ಮಾಡ್ಬೇಕಲ್ಲ. 31 ಇಲ್ಲಿ 31ನೇ ತಾರೀಕು ನನ್ನ ಅಧ್ಯಕ್ಷರ ಪದವಿ. ಈ 31ಕ್ಕೆ ನಮ್ಮ ಮಾಡಿ ಏನಿತ್ತೋ ನಮ್ಮ ಕಾಲಾವಧಿ ಮುಗಿದಿ ಮುಂದಿನ 1ನೇ ತಾರೀಕು ಮುಂದೆ ಬರೋ ಅಧ್ಯಕ್ಷರ ಇದನ್ನ ವಹಿಸ್ಕೊಳ್ತಾರೆ. ಇಲ್ಲಿವರೆಗೂ ನನ್ನ ಕರ್ತವ್ಯನ ನಾನು ಏನು ದೋಷವಿಲ್ಲದೆ ನಡ್ಕೊಂಡು ಬರ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ತಿಳಿಸಿ
ನಮ್ಮ ಎಲ್ಲ ಹೊಸ ಈ ಬಂದಿರೋ ಟೀಮು ಇಲ್ಲಿವರೆಗೂ ನನ್ನ ಜೊತೆಲಿ ಸಹಕರಿಸಿ ನಮಗೆ ಯಾವುದು ಕೊಟ್ಟು ಬರದೆ ಬಂದಂಗೆ ವಾಸು ಸಾಹೇಬ್ ಹೇಳ್ದಂಗೆ ರಿಸರ್ವ್ ಬ್ಯಾಂಕಿಂದ ತಗೊಂಡಿರೋದು ಮತ್ತೆ ಏನು ಗೌರ್ಮೆಂಟಿಂದ ಸಹಕಾರ ರತ್ನ ಬಂದಿರೋದು ಎಲ್ಲ ನಮ್ಮ ಟೀಮಿಗೆ ಎಲ್ಲರೂ ಸೇರಿ ಸಲ್ಲಿಸ್ತಕ್ಕದ್ದು ಎಲ್ಲ ಒಳ್ಳೆ ಟೀಮು ಮತ್ತೆ ನಮ್ಮ ಅಧಿಕಾರಿ ವರ್ಗಗಳು ಬ್ಯಾಂಕಿನ ಅಧಿಕಾರಿ ವರ್ಗಗಳು ಅವರ ಕರ್ತವ್ಯವನ್ನು ಕರೆಕ್ಟಾಗಿ ನೀಗಿ ನಮಗೆ ಒಳ್ಳೆ ಹೆಸರು ತಂದು ಕೊಟ್ಟವ್ರೆ. ಅವ್ರಿಗೂ ನನ್ನ ವಂದನೆಯನ್ನು ತಲುಪಿಸಿ ಇನ್ನು ಮುಂದೆ ಹಾಗೂ ಅಧ್ಯಕ್ಷ ಪದವಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ಎಲ್ಲ ಸೇರಿ ನನಗೆ ಆ ಪದವಿ ಸಿಕ್ಕಿದ್ರೆ ಮುಂದೆ ಇದೇ ಥರ ನಡ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಮುಂದೆ ಹೇಳಿ ಮತ್ತೆ ಈ ಎಲೆಕ್ಷನ್ನು ನಾವು ಎಲೆಕ್ಷನ್ ಆಗಬೇಕಾಗಿತ್ತು, ನಾವು ಬಯಸಿದ್ದಿಲ್ಲ. ಆದರೆ ನಮ್ಮ ಸಮಾಜದವರೇನೆ ನಮ್ಮ ಜೊತೆ ಒಳಗೆ ಅಂಬರೀಷು ಮತ್ತೆ ಹೇಮಲತಾ ಮತ್ತೆ ಗೋವಿಂದರಾಜು ಮಹೇಶು ಮತ್ತೆ ಹೇಮಂತ್ ಕುಮಾರು ಎಲ್ಲರೂ ಜೊತೆ ಒಳಗೆ ಬಂದಿದ್ರು. ಅವರು ಮತ್ತೆ ಇವರು ಹೇಮಲತಾ ಮತ್ತೆ ಅಂಬರೀಷರು ನಮ್ಮ ಸಮಾಜದ ಓಟನ್ನು ಅವರು ನಮ್ಮ ಜೊತೆ ಒಳಗೇನೆ ಅವರು ತಗೊಂಡವ್ರೆ. ಅವರು ಮುಂದಕ್ಕೆ ಅವರು ನಮ್ಮ ಸಮಾಜದ ಸೇವೆ ಮಾಡಿಕೊಂಡು ಮತ್ತೆ ಬ್ಯಾಂಕ್ ಸೇವೆಗಳು ಮಾಡಿ ಅವರು ಜೊತೆ ಒಳಗೆ ಬದಲಿ ಅಂತ ಅವರು ಆಗ್ತೈತಿ. ಮುಂದೆ ನಮ್ಮ ಸಾಧಿಕರಾಗಿ ಮುಂದಾಗಲಿ ಅಂತ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಆಶೀರ್ವಾದ ಮಾಡಿ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ನಮಗೆ ಮುಂದಕ್ಕೂ ಅವರು ನಮ್ಮ ಸಮಾಜದ ಬಾಂಧವರು ನಮಗೂ ಎಲ್ಲ ಸಮಾಜಕ್ಕೆ ಎಲ್ಲ ಈ ಕರ್ತವ್ಯ ಮಾಡ್ತಾವ್ರೆ. ಅದೇ ಕರ್ತವ್ಯ ಮುಂದಟ್ಕೊಂಡು ಹೋಗ್ಲಿ ಅಂತ ಹೇಳಿ ನನ್ನ ಎರಡು ವಂದನೆಗಳನ್ನ ಹೇಳಿ ನನ್ನ ಎರಡು ಮಾತು ರೀತಿ ಮತ್ತೆ ಅವರನ್ನು ಅವರು ತೊಡಗಿಸ್ಕೊಂಡ ರೀತಿ ಅದು ಬಹಳ ವಿಶೇಷವಾದಂಥ ವಿಷಯಗಳು. ಇಷ್ಟೆಲ್ಲ ಚುನಾವಣೆ ಆಗಬೇಕಾದ್ರೆ ಅವರವರ ಹಂತದಲ್ಲಿ ಅವರು ಮಾಡುವಂಥ ಕಾರ್ಯಗಳನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದಾರೆ. ನಾವೆಲ್ಲ ಅಭ್ಯರ್ಥಿಗಳು ಇಡೀ ನಮ್ಮ ಸುಧಾ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಮಿತ್ರರಿಗೆ ನಮ್ಮ ವಂದನೆಗಳನ್ನು ನಾವು ಕೂಡ ತಿಳಿಸ್ತಾ ಇದ್ದೀವಿ. ಅದಲ್ಲದೆ ಈ ಒಂದು ಸ್ಥಳದಲ್ಲಿ ಸುಮಾರು 100 ವರ್ಷಗಳ ಕಾಲದಿಂದ ಇರುವಂಥ ಒಂದು ಜಾಗ ಇದು. ಈ ಸ್ಥಳದಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತ ಅಧ್ಯಕ್ಷ ಆಸೆ ಇತ್ತು. ಕೆಲವರು ಹೇಳ್ತಾರೆ ಟ್ರಾಫಿಕ್ ಪ್ರಾಬ್ಲಮ್ ಇತ್ತು, ಸುಮಾರು ಸಮಸ್ಯೆಗಳಾಗಿದೆ. ಅದೃಷ್ಟವಶಾತ್ ಅದನ್ನ ನಾವು 14,000 ಜನ ನಮ್ಮಲ್ಲಿ ಏನು ಮೆಂಬರ್ಶಿಪ್ ಇದೆ ಅಷ್ಟೂ ಜನಕ್ಕೂ ನಾವು ಮೆಂಬರ್ಶಿಪ್ಗೆ ವೋಟ್ ಮಾಡಬೇಕು ಅಂತ ನಾವು ಭಾಳ ಹೊತ್ತು ವೆಯ್ಟ್ ಮಾಡಿದ್ವಿ. ಸರ್ಕಾರಕ್ಕೂ ಕೂಡ ನಾವು ವೆಯ್ಟ್ ಮಾಡ್ತಾ ಇದ್ದೆ ಏನೋ ಆರ್ಡರ್ಸ್ ಬರುತ್ತೆ ಅಂತ ಹೇಳಿ. ಆದರೆ ಸರ್ಕಾರದ ರೂಲ್ಸ್ ಇರೋದು ತಮ್ಗೆಲ್ಲ ಬಿಟ್ಟಿರೋ ಹಾಗೆ ತಾವೆಲ್ಲ ನೋಡಿದ್ದೀರಾ. ಕನಿಷ್ಠವಾಗಿ 2 ಮೀಟಿಂಗ್ ಅಟೆಂಡ್ ಮಾಡಿದ್ದವರು ಮಾತ್ರ ಈ ಚುನಾವಣೆಗೆ ಅರ್ಹತೆ, ಮತ್ತೆ 2-3 ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಮಾತ್ರ ಅರ್ಹತೆ ಇರೋ ಒಂದು ಆದೇಶದ ಮೇರೆಗೆ ನಾವು ಅದನ್ನು ರಿಸರ್ವ್ ಬ್ಯಾಂಕಿಗೆ 6 ತಿಂಗಳ ಮೊದಲೇ ನಮ್ಮ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಮಾಡಬೇಕಾಗಿದ್ದ ಪ್ರತಿಯೊಂದು ಹಂತದಲ್ಲಿ ಮಾಡಿದ್ರಿಂದಲೇ ರಿಸರ್ವ್ ಬ್ಯಾಂಕ್ ನಮ್ಮನ್ನು ಆ ಮಟ್ಟಕ್ಕೆ ಗೌರವಿಸಿರೋದು. ಸೊ ಯಾರು ತಪ್ಪು ತಿಳ್ಕೊಬಾರ್ದು, ನಾವು ಬಂದಿದ್ದೀವಿ ವಾಪಸ್ ಹೊರಟೋಗಿದ್ದೀವಿ, ನಮ್ಗೆ ಓಟ್ ಹಾಕೋಕ್ಕಾಗಲಿಲ್ಲ ಆ ಥರ ಎಲ್ಲ ಯಾರು ಅನ್ಕೋಬೇಡಿ. ಇನ್ನು ಮುಂದಿನಾದ್ರು ಕೂಡ ಎಲ್ಲ ಚುನಾವಣೆಯಲ್ಲೂ ದಯಮಾಡಿ ಅಟ್ಲೀಸ್ಟ್ ಒಂದು ಮಿಸ್ ಆದ್ರೂ 4 ಕಾಲ ನಾವು ಭಾಗವಹಿಸ್ತೀವಿ ಅಂತ ಬಂದು ನಿಮ್ಮ ಬ್ಯಾಂಕಿನ ಏಳಿಗೆ ಬಗ್ಗೆ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದಾಗ ಮುಂದೆ ಇವರು ಏನು ನಮ್ಮ 3,000-4,000 ಜನನ ಏನೋ ಇದ್ದು ಅದು ಅಟ್ಲೀಸ್ಟ್ ಒಂದು 10,000 ಜನ ಓಟ್ ಹಾಕುವಂಥದ್ದು ಆಗಲಿ ಅಂತೇಳಿ ನಾವು ಆಸೆ ಪಡ್ತೀವಿ. ಜೊತೆಗೆ ನಮ್ಮ ಹಾಸ್ಟೆಲ್ನ ವಿಷಯದಲ್ಲಿ ಈ ಕರ್ನಾಟಕ ಪ್ರದೇಶ ಆರ್‌ಡಿಗಳ ಸಂಘ ಈ ಒಂದು ಜಾಗದಲ್ಲಿ ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ಇಡೀ ಕರ್ನಾಟಕ ಪ್ರದೇಶ ಆರ್‌ಡಿಗಳ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಅದು ನಮ್ಮ ಜನರಲ್ ಸೆಕ್ರೆಟರಿ ಅವರಾದ ನೂತನವಾಗಿ ಆಯ್ಕೆ ಬಂದಿರುವಂಥ ನಾಗರಾಜ್ ಕೂಡ ನಾವು ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ. ಇದರ ಜೊತೆಗೆ ಇವತ್ತಿನ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಂತ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಹಳ ಒಂದು ಯಾವುದೇ ಒಂದು ಅಹಿತಕರವಾದ ಘಟನೆಗಳು ನಡೆಯದೇ ಇರೋದ್ರೂ ಕೂಡ ನಡೆಯೋದಕ್ಕೂ ಅವಕಾಶ ಮಾಡಿಕೊಡದೆ ಅಷ್ಟು ಸಾಮರಸ್ಯವಾಗಿ ಅವರು ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಈ ಎಲೆಕ್ಟೆಡ್ ಬಾಡಿ ಮೂಲಕ ಹಾಗೂ ನಮ್ಮ ಬ್ಯಾಂಕಿನ ಮೂಲಕ ಅವ್ರಿಗೆ ನಮ್ಮ ವಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಏನು ಅಂತಂದ್ರೆ
ಒಟ್ಟಿಗೆ ಬಂದಿದ್ದವರು ಕೆಲವು ಡಿಸಪಾಯಿಂಟ್ ಮಾಡಿ ಹೋಗವ್ರೆ. ಅದು ನಮ್ಮಿಂದ ಆದದ್ದಲ್ಲ. ನಾವು ಇವತ್ತು ತಮ್ಮಲ್ಲಿ ಏನಂತಂದ್ರೆ ಈ 5 ವರ್ಷ ಏನು ನಮ್ಗೆ ಅಧಿಕಾರ ಕೊಟ್ಟಿದ್ದೀರೋ ಪ್ರತಿ ವರ್ಷನೂ ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ. ಅವಾಗ ಎಲ್ಲ ಬಂದು ಜನರಲ್ ಬಾಡಿ ಪಾರ್ಟಿಫೈ ಮಾಡಿ ನೀವು ಪ್ರತಿ 5 ವರ್ಷದ 3 ವರ್ಷ ಕಂಪಲ್ಸರಿ ಅಟೆಂಡ್ ಆಗಿದ್ರೆ ನಿಮ್ಮ ವೋಟ್ ರೈಟು 100% ಇರುತ್ತೆ. ಅವಾಗ ನಿಮಗೂ ಇದಾಗುತ್ತೆ. ಯಾಕೆಂದ್ರೆ ನೀವ್ಯಾರು ಬರಲಿಲ್ಲ ಅಂದ್ರೆ ಪ್ರತಿ ಜನರಲ್ ಬಾಡಿ ಒಳಗೆ ನಾವೇನು ನೀವು ಎಲೆಕ್ಟ್ ಮಾಡಿದ್ರು ನಮ್ಮ ಟೀಮ್ಗೆ ಅವರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾರೆ. ಅವಾಗ ನಿಮ್ಮ ಬ್ಯಾಂಕಿಗೆ ನಿಮ್ಮ ಒಳ್ಳೆ ಸರ್ವಿಸು ಸಿಗೋದು ಕಷ್ಟ ಆಗ್ಬೋದು ಅಂತ ಈ ಗೌರ್ಮೆಂಟ್ ಮಾಡಿರೋದು ಒಳ್ಳೆ ಕಾರ್ಯ. ಮುಂದೆ ಪ್ರತಿಯೊಬ್ಬರು ಪ್ರತಿ ಜನರಲ್ ಬಾಡಿ ಒಳಗೆ ಬಂದು ಆ ನಿಮ್ಮ ಸಲಹೆ ಕೊಟ್ಟರೆ ಅದ್ರ ಪ್ರಕಾರ ನಾವು ಮುಂದರ್ಸಿ ಆಡಳಿತ ಮಾಡ್ಬೋದು ಅಂತ ಹೇಳಿ ಅದನ್ನ ಇವತ್ತು ಒಳ್ಳೆ ಎಚ್ಚರಿಕೆ ಸಿಕ್ಕೈತೆ. ನಿಮಗೆ ಸುಮಾರು ಪಾಪ ಈ ಮಳೆಯೊಳಗೂ ಓಟ್ಗೋಸ್ಕರ ಬಂದು ವಾಪಸ್ ಹೋಗಿರೋದು ತುಂಬ ನಮಗೂ ನೋವಾಯ್ತು. ಅದರಿಂದ ನಾವು ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಆರ್ಡ್ರು ರಿಸರ್ವ್ ಇದು ದಯವಿಟ್ಟು ಮುಂದೆ ಆ ಥರ ತಗೊಳ್ಳೋದು ಬೇಡ. ಮುಂದೆ ಇದು ಮಾಡಿ ಮತ್ತೆ ಇನ್ನ ಈಗ 18,000 ಶೇರ್ ಹೋಲ್ಡರ್ಸ್ಗಳವ್ರೆ. ಇನ್ನು ಮುಂದೆ ಅದನ್ನ ಇನ್ನ ಶೇರ್ ಹೋಲ್ಡರ್ಸ್ಗಳು ಇಂಪ್ರೂವ್ ಆಗಿ ನೀವು ಅದನ್ನ ಮುಂದೆ ಕಲ್ಸ್ಕೊಂಡು ನಿಮ್ಮ ಬ್ಯಾಂಕಿಂದ ಹೋಗಿ ಮುಂದೆ ನಾವು 500 ಕೋಟಿ ಡಿಪಾಸಿಟ್ಟು 400 ಕೋಟಿ ಅಡ್ವಾನ್ಸು ತಗೊಂಡೋಗ್ಬೇಕು ಅಂತ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತೀವಿ. ಈ ಪ್ರಯತ್ನನ ಪ್ರತಿ ಜನರಲ್ ಬಾಡಿ ಒಳಗೂ ನೀವು ಪರ್ಚೇಸ್ ಮಾಡೋಕ್ಕೆ ನಿಮಗೂ ರೈಟ್ ಐತೆ. ಎವ್ರಿ ವರ್ಷ ಡೆವಲಪ್ಮೆಂಟ್ ಎಲ್ಲದಕ್ಕೆ ದಯವಿಟ್ಟು ಪ್ರತಿ ಮೀಟಿಂಗು ನೀವು ಬನ್ನಿ ಜನರಲ್ ಬಾಡಿಗೆ ಅಂತ ಹೇಳಿ ನಮ್ಮದು ಮುಂದಲ ಎಸ್ಟಿಮೇಟ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬ್ಯಾಂಕ್ನ ಹೇಳಿಕೆಗೆ ದಯವಿಟ್ಟು ಎಲ್ಲರೂ ಜನರಲ್ ಬಾಡಿಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಇವತ್ತಿನ ದಿವಸ ನಮ್ಮ ಚುನಾವಣೆಯಲ್ಲಿ ನಮ್ಮ ಹಿರಿಯ ಸಮಾಜದ ಅಧ್ಯಕ್ಷರು ಮತ್ತು ಸುಧಾ ಬ್ಯಾಂಕಿನವರ ಅಧ್ಯಕ್ಷರಾಗಿದ್ದವರು ಇವತ್ತಿನ ದಿವಸ ಅವರು ಮತ್ತು ಅವರ ಸಂಘಟನೆಗಳು ಅಂದರೆ ಅಧ್ಯಕ್ಷರ ಒಂದು ಟೀಮ್ ಮಾಡ್ತಾ ಇರೋದು ಉದ್ದೇಶ ಏನನ್ನೋದು ಕೆಲವರಿಗೆ ಗೊತ್ತಾಗಲ್ಲ. ಹಿರಿಯ ಸಂಘ ಇರ್ಬೋದು, ಬ್ಯಾಂಕ್ದೇ ಇರ್ಬೋದು. ನಾನು ನೋಡ್ದಂಗೆ ನಾನು 3 ವರ್ಷ EC ಮೆಂಬರ್ ಆಗಿ ನಾನು ಸುಮ್ಮನೆ ನೋಡ್ಕೊಂಡೇ ಬಂದಿದ್ದೀನಿ. ಏನು ನಡೀತು ನಮ್ಮ ಸಮಾಜದಲ್ಲಿ ಮೊದಲನೇ ಸಲ ನಾನು ಬಂದಿದ್ದೀನಿ. 3 ವರ್ಷ ಆದಮೇಲೆ ಇವತ್ತಿನ ದಿವಸ ನನಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಹಿರಿಯ ಸಂಘದಲ್ಲಿ ನಾನು ಮಾಡಿರೋದಕ್ಕೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಮತ್ತೆ ನನಗೆ ಇವತ್ತು ಈ ಚುನಾವಣೆಯಲ್ಲಿ ಎಲ್ಲರೂ ನಮ್ಮ ಅಧ್ಯಕ್ಷರ ಕಡೆಯಿಂದ ಮಾಡಬೇಕಾದ್ರೆ ಎಷ್ಟು ಇವತ್ತಿನ ದಿವಸ 11 ಬ್ರಾಂಚ್ಗಳು ಓಪನ್ ಆಗಿವೆ. 11 ಬ್ರಾಂಚ್ಗಳು ಕರ್ನಾಟಕದಲ್ಲಿ ಎಲ್ಲ ಕಡೆ ಒಂದು ಮಾಡ್ತಾ ಇರೋದು. ಇನ್ನೂ ಇವತ್ತು 50 ಬ್ರಾಂಚ್ಗಳು ಆಗುವ ಉದ್ದೇಶ ಅಧ್ಯಕ್ಷತೆ ಇರಬಹುದು. ಯಾಕಂದ್ರೆ ಅಷ್ಟು ಒಳ್ಳೆ ಹೆಸರು ಬಂದಿದೆ, ಅದಕ್ಕೋಸ್ಕರ ಪ್ರಶಸ್ತಿನೂ ಸಿಕ್ಕಿದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದೇ ತರ ಅವರ ಒಂದು ಲೀಡರ್ಶಿಪ್ ಅದನ್ನ ಮೆಚ್ಚಿಕೊಂಡಿರೋದು ಏನು ಅನ್ನೋದು ಇವತ್ತಿನ ದಿವಸ ನಾವು ಸಣ್ಣಿಂದ ನೋಡ್ದಂಗೆ. ಅವರು ಸೆಲೆಕ್ಟ್ ಮಾಡೋದು ಎಂತವ್ರಂದ್ರೆ ಅವ್ರು ಹೇಳ್ದಂಗೆ ಒಳ್ಳೆ ಕೆಲಸ ಮಾಡಬೇಕು, ಸಕ್ಸಸ್ ಒಂದು ಅನ್ಯಾಯ ಆಗಬಾರ್ದು, ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಇವತ್ತು ಬ್ಯಾಂಕಿನ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ಅವರು ಟೀಮೇ ಮುಖ್ಯ. ಇವತ್ತು ಇನ್ನೂ ಒಳ್ಳೆ ರೀತಿಯಲ್ಲಿ ಅವ್ರು ಮಾಡಿಸ್ಬೇಕಾದ್ರೆ ಅವ್ರು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರನೇ ಅವರೊಂದು ಟೀಮ್ ಮಾಡಿಸಿರೋದಕ್ಕೆ ನಿಜವಾಗ್ಲೂ ಬಹಳ ಸಂತೋಷಕರವಾದ ವಿಷಯವು. ಇವತ್ತಿನ ದಿವಸ ನಮ್ಮ ನಮ್ಮ ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದಿಂದ ನಾವೆಲ್ಲ ಪದಾಧಿಕಾರಿಗಳು ನಮ್ಮ ಏನು ಸುಧಾ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕಿನ ಪದಾಧಿಕಾರಿಗಳಾಗಿ ಎಲ್ಲರೂ ಆಯ್ಕೆ ಆಗಿರುವ 13 ಜನಕ್ಕೂ ನಮ್ಮ ಎಲ್ಲರ ಕಡೆಯಿಂದ ಅಭಿನಂದನೆಗಳು ಕೊಡ್ತಾ ಒಂದು ಚಿಕ್ಕ ಸನ್ಮಾನವನ್ನು ನಮ್ಮ ಸಮಾಜದಿಂದ ಈ ಸಂಘದಿಂದ ಮಾಡ್ತಾ ಇದ್ದೀವಿ. ಇವರನ್ನ ಚಪ್ಪಾಳಿಯೊಂದಿಗೆ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಯಾರು ಗೆದ್ದಿದ್ದಾರೆ ಅಷ್ಟನ್ನ ಒಂದು ಗ್ರೂಪ್ ನಂಬರ್ KS ದುಷ್ಯಂತ್ ಅಂಕಲ್ ರವರಿಗೂ ಸಹ
ಎಲ್ಲ ತೋರಿಸಿ ಸರ್, ಎಲ್ಲ ತೋರಿಸಿ ಮೇಡಮ್. ನೀವು ಹರಿಚರಣ್ ತೋರಿಸಿ, ಹರಿಚರಣ್ ತೋರಿಸ್ತಲ್ಲ.